ಚರ್ಚೆ ಬರ್ತಾಯಿದೆ, ಟಿ ವಿಲಿ ನೋಡ್ತಾ ಇದ್ದೀನಿ. ಅದಕ್ಕೆ ಹೈಕಮಾಂಡ್ ಉತ್ತರ ಕೊಡಬೇಕು. ಒಂದು ಎರಡನೇದು, ಈಗಾಗಲೇ ಚುನಾವಣೆಗಳು ಮುಗಿದಿದೆ, ಈಗ ಅವಶ್ಯಕತೆ ಇಲ್ಲ. ಒಂದು ಎರಡನೇದು, ಈಗೇನಪ್ಪ ಅಂದರೆ ಅಕಸ್ಮಾತ್ ಅವರು ಎಲ್ಲರೂ ಕೇಳ್ತಾ ಇದ್ದಾರೆ ಡಿ ಸಿ ಎಮ್ 3 DCM ಕೇಳ್ತಾರೆ, 3 ಅಲ್ಲ 5 ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ 5 ಜನ DCM ಮಾಡಿ ಪುನರ್ರಚನೆ ಮಾಡಿಬಿಡ್ಲಿ, ಅದು ಒಂದು ಆಗಿಬಿಡ್ಲಿ, ಅವ್ರ ಆಸೆನೂ ಈಡೇರ್ಬಿಡ್ಲಿ ಆ ಕಡೆ. ಯಾಕೆಂದರೆ ಸೀನಿಯರ್ಸ್ ಹೇಳ್ತಾ ಇದ್ದಾರೆ, ಅದು ಮಾತಾಡೋದು ಬೇಡ, ಚರ್ಚೆ ಬೇಡ ಅಂತ. ಆದರೂ ಅವ್ರು ಚರ್ಚೆ ಮಾಡ್ತೀರಿ ಅಂದರೆ ಮತ್ತು ನಾವು ಅವ್ರನ್ನ ಫಾಲೋ ಮಾಡಲೇಬೇಕಾಗ್ತದೆ. ಫ್ರೆಷರ್ಸು 3 ಅಲ್ಲ 5 DCM ಮಾಡಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಮಾಡಲಿ. ನಾನು ಹೇಳೋದೇ, ಸಂಘಟನೆ ಮಾಡೋ ಅಂತ ಗುರುತಿಸಿ ಡಿ ಕೆ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಹೊರತುಪಡಿಸಿ ಯಾವುದೋ ಜಾತಿ ಆಧಾರದ ಮೇಲೆ ಮಾಡಿಲ್ಲ. ಹಂಗಾಗಿ ಜಾತಿ ಆಧಾರದ ಮೇಲೆ ಮಾಡೋದಾದ್ರೆ ಅವ್ರೊಬ್ಬರಿಗೆ ಅಲ್ಲ, ಎಲ್ಲ ಸಮುದಾಯನೂ ನಮಗೆ ಓಟ್ ಹಾಕಿದೆ. ಸಣ್ಣ ಸಣ್ಣ ಮೈಕ್ರೋ ಕಮ್ಯುನಿಟಿನೂ ಹಾಕಿದೆ. ಎಲ್ಲ ಕಮ್ಯುನಿಟಿಗೂ DCM ಮಾಡಿಬಿಡಿ, 8 ಆಗಲಿ 10 ಆಗಲಿ 15 ಆಗಲಿ, ಎಲ್ರಿಗೂ DCM ಮಾಡಲಿ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಮಾಡಿ ಅವ್ರ ಮೇಲೆ ಎಷ್ಟಾರು DCM ಮಾಡ್ಕೊಳ್ಳಿ. ಅದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧವಾಗಿರ್ತೀವಿ. ಆ ಥರದ್ದೇನಿಲ್ಲ, ನಾವೆಲ್ಲ ಮಾಡ್ತಿದ್ದೀವಿ ಅಭಿವೃದ್ಧಿ, ನಮ್ಮಲ್ಲಿ ಏನು ಕಡಿಮೆ ಆಗಿಲ್ಲ. ಕೊಡ್ತೀವಿ, ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗಿರ್ತದೆ, ಕೊಡ್ತಾಯಿದ್ದೀವಿ. ಈಗ ನಾವು ನಮ್ಮ ತಾಯಂದ್ರ ನೆಮ್ಮದಿ ಜೀವನಕ್ಕೋಸ್ಕರ ಮಾಡಿದ್ದೀವಿ, ಅದನ್ನು ನೋಡ್ಬೇಕಲ್ಲ. ಸುಮಾರು 52,000 ಕೋಟಿ ಇದಕ್ಕೆ ಮೀಸಲಿಟ್ಟು ನಾವು ಸರ್ಕಾರ ಇಷ್ಟು ಚೆನ್ನಾಗಿ ನಡೆಸ್ತಿದ್ದೀವಿ ಅಂದರೆ ಅದಕ್ಕಿಂತ ಇನ್ನೇನು ಬೇಕು? ನೋಡಿದಿರಿ, ಹಿಂದೆ ಅವ್ರದ್ದೇ ಸರ್ಕಾರ, ಕೇಂದ್ರದಲ್ಲೂ ಅವ್ರದ್ದೇ ಸರ್, ರಾಜ್ಯದಲ್ಲಿ ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ರೇಟಿಗೆ ಹೋಗಿತ್ತು. ನಾವು ಮಾಡಿರೋದು ಈಗ ಮಾತಾಡ್ತಾರೆ. ಅವ್ರು ಹಿಂದೆ ಮಾಡಬೇಕಾದ ಪ್ರತಿಭಟನೆ ಮಾಡಿದರೆ ಹೌದಪ್ಪ, ಅವಾಗಲೂ ಮಾಡಿದ್ರು ಈಗಲೂ ಮಾಡ್ತಾರೆ, ನ್ಯಾಯ ಅನ್ನೋದು. ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ.